ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. ನಮ್ಮ ಚಾನಲ್ನಲ್ಲಿ ಬರ್ತಿರೋ ಮೊದಲನೇ ಸಿನಿಮಾ ರಿವ್ಯೂ ಎಕ್ಕ. ಅದರಲ್ಲೂ ದೊಡ್ಡ ಮನೆ ಸಿನಿಮಾನ ರಿವ್ಯೂ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಒಬ್ಬ ಸಾಮಾನ್ಯ ಹುಡುಗ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ ಅಂತ ಬೆಂಗಳೂರಿಗೆ ಬಂದು ಹೇಗೆ ಸಮಸ್ಯೆಯಲ್ಲಿ ಸಿಗಾಕ್ಕೊಳ್ತಾನೆ ಅನ್ನೋದು ಈ ಸಿನಿಮಾ. ಸೊ ಆ್ಯಕ್ಟರ್ಸ್ ಬಂದುಬಿಟ್ಟು ಯುವರಾಜ್ ಕುಮಾರ್ ಅವರು, ಹೀರೋಯಿನ್ಸ್ ಬಂದುಬಿಟ್ಟು ಸಂಜನಾ ಆನಂದ್ ಮತ್ತು ಸಂಪದ ಅವರು, ಡೈರೆಕ್ಟರು ರೋಹಿತ್ ಅವರು. ಸಿನಿಮಾ ರಿವ್ಯೂಗೆ ಹೋಗೋಕ್ಕೂ ಮುಂಚೆ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಟೈಟಲ್ ಎಕ್ಕ ಅಂತ ಇಟ್ಟಿದ್ದಾರೆ, ಆ್ಯಕ್ಚುಲಿ ಇದು ಸ್ಟೋರಿ ಏನಿರ್ಬೋದು ಅಂತ. ಆದರೆ ಸಿನಿಮಾ ನೋಡಿದ ಮೇಲೇ ಗೊತ್ತಾಗಿದ್ದು ಈ ಒಂದು ಟೈಟಲ್ಲು ಸ್ಟೋರಿ ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತ. ಸೊ ಕಾರ್ಡ್ಸಲ್ಲಿ ಒಂದು ಗೇಮ್ ಚೇಂಜರ್ ಕಾರ್ಡ್ ಇರುತ್ತೆ. ಸೊ ಇದು ಸಿನಿಮಾದಲ್ಲೂ ಅಷ್ಟೇ, ಹೀರೋ ಒಬ್ಬ ಗೇಮ್ ಚೇಂಜರ್ ಆಗಿರ್ತಾನೆ ಈ ಸ್ಟೋರಿಗೆ. ಸೊ ಬಹುಶಃ ಜಾಕಿ ಸಿನಿಮಾದಲ್ಲಿ ಎಕ್ಕ ರಾಜಾರಾಣಿ ನಿನ್ನ ಕೈಯೊಳಗೆ ಇಡೀ ಮಣ್ಣು ನಿನ್ನ ಬಾಯೊಳಗೆ ಅಂತ ಒಂದು ಹಾಡಿದೆಯಲ್ಲ, ಬಹುಶಃ ಅದರಿಂದ ಈ ಒಂದು ಟೈಟಲ್ ತೊಗೊಂಡ್ರ ಅಂತ ನನಗೆ ಅನ್ನಿಸ್ತಿದೆ, ಏನೋ ಗೊತ್ತಿಲ್ಲ. ಸೊ ಇನ್ನು ರಿವ್ಯೂಗೆ ಬರೋದಾದರೆ ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಯುವರಾಜ್ ಕುಮಾರ್ ಅವರ ಆ್ಯಕ್ಟಿಂಗು ಚೆನ್ನಾಗಿದೆ, ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಹೀರೋಯಿನ್ ಅವರ ಆ್ಯಕ್ಟಿಂಗು ಸಹ ಚೆನ್ನಾಗಿ ಮೂಡಿ ಬಂದಿದೆ. ಆದಿತ್ಯ ಅವರು ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಂಟ್ರಿ ಸಖತ್ತಾಗಿರುತ್ತೆ. ಹೀರೋ ಬಂದರೆ ವಿಷಲ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ವ್ಯಕ್ತಿ ತೆರೆ ಮೇಲೆ ಬಂದರೆ ಮಾತ್ರ ಫುಲ್ ಥಿಯೇಟ್ರೆಲ್ಲ ಆ್ಯಕ್ಟಿವ್ ಆಗಿ ಹೋಗುತ್ತೆ. ಜೊತೆಗೆ ಫುಲ್ ವಿಷಲ್ಸ್ ಆಗ್ತಿರ್ತಾರೆ. ಅವ್ರು ಯಾರು ಅಂತಂದರೆ ಸಾಧು ಮಹಾರಾಜ್ರವರು. ಸಾಂಗ್ಸಲ್ಲಿ ಬ್ಯಾಂಗಲ್ ಬಂಗಾರಿ ಹಾಡು ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಬೇರೆ ಹಾಡುಗಳೆಲ್ಲ ಓಕೆ ಅನ್ನಿಸ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಸೊ ಅಚ್ಚುಕಟ್ಟಾಗಿದೆ. ಸೊ ಸಿನಿಮಾ ಕಮರ್ಷಿಯಲ್ ಆಗಿ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿವರೆಗೂ ಒಂದು ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡುತ್ತೆ. ಇನ್ನು ಟೀಮ್ ಮೆಂಬರ್ಸು ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಿನಿಮಾಗೋಸ್ಕರ ಸಿನಿಮಾದಲ್ಲಿ ಸ್ಟೋರಿ ಎಷ್ಟು ಮುಖ್ಯನೋ ಕ್ಯಾರೆಕ್ಟರೈಸೇಷನ್ ಸಹ ಅಷ್ಟೇ ಮುಖ್ಯ. ಅದರಲ್ಲಿ ಡೈರೆಕ್ಟರ್ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಾವು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಇನ್ನೂ ಏನು ಮಾಡಿದರೆ ಬೆಟರಾಗಿ ಮಾಡಿದರೆ ಆಡಿಯನ್ಸ್ನ ಇನ್ನೂ ಹೆಚ್ಚು ಎಂಟರ್ಟೈನ್ ಮಾಡಿರೋದು ಅಂತ ನೋಡಿದ್ರೆ ಸಾಧು ಕೋಕಿಲ ಅವರ ಕಾಮಿಡಿ ಇನ್ನೂ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಬ್ಯಾಂಗಲ್ ಬಂಗಾರಿ ಫುಲ್ ಎನರ್ಜೆಟಿಕ್ ಸಾಂಗು, ಅದಕ್ಕೆ ಆಪೋಸಿಟ್ ಆಗಿ ಲವ್ ಬ್ರೇಕಪ್ ಆದಾಗ ಒಂದು ಸ್ಯಾಡ್ ಸಾಂಗ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಹಾಗೆ ಕೆಲವೊಂದು ಸೀನ್ಸಲ್ಲಿ ಎಮೋಷನ್ ಇನ್ನೂ ಬೆಟರಾಗಿ ತೋರಿಸ್ಬೋದಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಮೂವಿ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟ್ರಲ್ಲಿ ನೋಡ್ಬೋದಾದಂತಹ ಸಿನಿಮಾ. ಬಟ್ ನನಗೊಂದು ಅನಿಸಿದ್ದು, ಪುನೀತ್ ರಾಜ್ಕುಮಾರ್ ಅವರ ನಂತರ ಆ ಒಂದು ದೊಡ್ಡ ಮನೆನ ಎಕ್ಕ ಥರನೇ ಲೀಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂತಹ ಹೀರೋ ಅಂತಂದರೆ ಅವರು ಯುವರಾಜ್ ಕುಮಾರ್ ಅವರು. ಸೊ ಮುಂಬರೋ ಎಲ್ಲ ಚಿತ್ರಗಳು ಚೆನ್ನಾಗಿ ಹಿಟ್ಟಾಗಲಿ ಅಂತ ಕೇಳ್ಕೊಳ್ಳೋಣ. ಇಷ್ಟು ಈ ಒಂದು ಎಕ್ಕ ಮೂವಿ ರಿವ್ಯೂ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್.